ಧೈರ್ಯಶಾಲಿ ಯುವಕ ವಿಕ್ರಮ್. ಕರ್ನಾಟಕದ ಒಂದು ಶಾಂತ ಪಟ್ಟಣದಲ್ಲಿ ವಿಕ್ರಮ್ ಎಂಬ 24 ವರ್ಷದ ಧೈರ್ಯಶಾಲಿ ಯುವಕ ವಾಸಿಸುತ್ತಿದ್ದ. ಅವನು ಅನ್ಯಾಯವನ್ನು ಸಹಿಸದ, ಇತರರಿಗೆ ಸಹಾಯ ಮಾಡುವ ಒಳ್ಳೆಯ ವ್ಯಕ್ತಿಯಾಗಿದ್ದ. ಒಂದು ದಿನ ಪಟ್ಟಣದಲ್ಲಿ ಸರಣಿ ಚಿನ್ನದ ಅಂಗಡಿ ಕಳ್ಳತನಗಳು ನಡೆಯತೊಡಗಿದವು. ಪೊಲೀಸರು ತನಿಖೆ ನಡೆಸುತ್ತಿದ್ದರೂ ಅಪರಾಧಿಗಳನ್ನು ಪತ್ತೆಹಚ್ಚಲು ಸಾಧ್ಯವಾಗುತ್ತಿರಲಿಲ್ಲ. ಒಂದು ರಾತ್ರಿ ವಿಕ್ರಮ್ ಮನೆಗೆ ಹೋಗುತ್ತಿದ್ದಾಗ ಅನುಮಾನಾಸ್ಪದ ವ್ಯಾನ್ ಒಂದು ಹಳೆಯ ಗೋದಾಮಿನೊಳಗೆ ಪ್ರವೇಶಿಸುವುದನ್ನು ಗಮನಿಸಿದ. ಅವನಿಗೆ ಸಂಶಯ ಬಂದು ದೂರದಿಂದಲೇ ಅದರ ಚಲನವಲನವನ್ನು ಗಮನಿಸಿದ. ಗೋದಾಮಿನೊಳಗೆ ಕಳ್ಳತನವಾದ ಚಿನ್ನವನ್ನು ಮರೆಮಾಡಿ ಮುಂದಿನ ದರೋಡೆಗೆ ಯೋಜನೆ ರೂಪಿಸುತ್ತಿರುವುದನ್ನು ಕಂಡನು. ವಿಕ್ರಮ್ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿ ಗೋದಾಮಿನ ಸ್ಥಳವನ್ನು ಹಂಚಿಕೊಂಡನು. ಆದರೆ ಕಳ್ಳರು ಸ್ಥಳದಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದರು. ವಿಕ್ರಮ್ ತನ್ನ ಬುದ್ಧಿವಂತಿಕೆಯಿಂದ ಗೋದಾಮಿನ ಮುಖ್ಯ ಗೇಟ್ ಅನ್ನು ಹೊರಗಿನಿಂದ ಲಾಕ್ ಮಾಡಿ ಅವರ ಪರಾರಿಯನ್ನು ವಿಳಂಬಗೊಳಿಸಿದ. ಕೆಲವೇ ನಿಮಿಷಗಳಲ್ಲಿ ಪೊಲೀಸರು ಸ್ಥಳಕ್ಕೆ ಬಂದು ಗೋದಾಮನ್ನು ಸುತ್ತುವರಿದರು. ಸಣ್ಣ ಬೆನ್ನಟ್ಟುವಿಕೆಯ ನಂತರ ಇಡೀ ಕಳ್ಳರ ತಂಡವನ್ನು ಬಂಧಿಸಿದರು. ಕಳ್ಳತನವಾದ ಚಿನ್ನ ಮತ್ತು ಇತರ ಬೆಲೆಬಾಳುವ ವಸ್ತುಗಳನ್ನು ವಶಪಡಿಸಿಕೊಂಡರು. ವಿಕ್ರಮ್ನ ಧೈರ್ಯ, ಸಮಯಪ್ರಜ್ಞೆ ಮತ್ತು ಜವಾಬ್ದಾರಿಯುತ ನಡೆಗೆ ಜಿಲ್ಲಾ ಪೊಲೀಸ್ ಇಲಾಖೆ ಪ್ರಶಂಸಿಸಿತು. ಅವನ ಕಾರ್ಯದಿಂದ ಪಟ್ಟಣದ ಜನರಲ್ಲಿ ಭದ್ರತೆಯ ಭರವಸೆ ಹೆಚ್ಚಾಯಿತು. ನೀತಿ, ಧೈರ್ಯ ಮತ್ತು ಜಾಗರೂಕತೆ ಸಮಾಜವನ್ನು ಸುರಕ್ಷಿತವಾಗಿರಿಸುತ್ತವೆ. ಅಪರಾಧ ಎಷ್ಟೇ ಚತುರವಾಗಿದ್ದರೂ ಸತ್ಯ ಮತ್ತು ನ್ಯಾಯದ ಮುಂದೆ ಕೊನೆಗೆ ಸೋಲುತ್ತದೆ.